ಅಲ್ಲಿ ಶಿವನಿ, ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಕಣ್ರಪ್ಪ. ಈ ದಿನ ಬೆಂಗಳೂರಿಂದ ಮೈಸೂರಿಗೆ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣ್ರಪ್ಪ. ಯಾಕೆ ಲಾಗ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ತೋರಿಸ್ತಾ ಹೋಯ್ತೀನಿ. ಅಲ್ಲೆಲ್ಲ ಯಾರ್ಯಾರು ಸಿಗ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಯ್ತೀನಿ ಕಣ್ರಪ್ಪ. ಬಂದ್ರಪ್ಪ, ನೋಡ್ಕೊ ಬಂದ್ಬಿಡೋಣ. ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟು ರಶ್ ಇದೆ ನೋಡಿ. ಇಷ್ಟೊಂದು ಜನ ರಶ್ ಇದ್ದಾರೆ ಇವತ್ತು ಸಂಡೇ. ಟಿಕೆಟ್ ತಗೊಳಕ್ ಬಂದಿದ್ದೀವಿ ಈಗ ಮೈಸೂರಿಗೆ. ನಾವು ಇವಾಗ ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಅಂತೂ ಇಂತೂ ಬೆಂಗಳೂರಿಂದ ಮೈಸೂರು ಬಂದು ತಲುಪ್ತು. ಮೈಸೂರಿಗೆ ಯಾಕೆ ಬಂದಿದ್ದೀವಿ ಅಂದರೆ ಕಾಲಘಟ್ಟ ಎಂಬಂತ ಒಂದು ಸಿನಿಮಾ ಪ್ರಮೋಷನ್ಗೆ ಮಾಡ್ತಿರುವಂಥ ಒಂದು ಹಾಡಿಗೆ ನಾವೆಲ್ಲರೂ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಮತ್ತೆ ಈ ರೈಲ್ವೆ ಸ್ಟೇಷನ್ಗೆ ಇನ್ನೊಬ್ಬ ವ್ಯಕ್ತಿ ಬರಬೇಕು. ಅವ್ನು ಯಾಕೆ ಲೇಟ್ ಮಾಡ್ದ, ಅವ್ನು ಯಾರು ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ಆ ಸಿನಿಮಾದಲ್ಲಿ, ಆ ಆಲ್ಬಮಲ್ಲಿ ಯಾರ್ಯಾರು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಶಿವನಿ, ಯಾರಿಗೋ ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಿದೀವಿ ಅಂತ ಹೇಳಿದ್ವಲ್ಲ ಶಿವನಿ, ಅವ್ರು ಬೇರೆ ಯಾರು ಅಲ್ಲ ಕಣಪ್ಪ, ನಮ್ಮ ದೊಡ್ಡಬಳ್ಳಾಪುರ ಮಂಜು ಅವರು. ಅಂತ ಇಂತ ಬಂದು ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಇವಾಗ ಹೊರಡ್ತಾ ಇದೀವಿ. ಇವಾಗ ಮೈಸೂರು ರೈಲ್ವೆ ಸ್ಟೇಷನ್ ಇಂದ ಶೂಟಿಂಗ್ ಸ್ಪಾಟ್ ಹತ್ರ ಕಾರಲ್ಲಿ ಹೋಗ್ತಾ ಇದೀವಿ. ಅಂತೂ ಇಂತೂ ಸ್ನೇಹಿತರೆ, ಈಗ ನಾವು ಶೂಟಿಂಗ್ ಸ್ಪಾಟ್ ಹತ್ರ ಬಂದ್ವಿ. ನಾವು ಇದು ಮೈಸೂರಲ್ಲಿ ವಿ ಪುರಂ ಹತ್ರ ಒಂದು ಬಡಾವಣೆ. ಇಲ್ಲಿ ನಿರ್ದೇಶಕರು ಪ್ರಕಾಶ್ ಅಂತ ಇವರೇ ಕಣಪ್ಪ. ನಮಸ್ಕಾರ ಶಿವನಿ. ನಮಸ್ಕಾರ. ನಾಗೇಂದ್ರ ಅಂತ DOP ಸರ್ ಕಣಪ್ಪ ಇವರು. ತಮ್ಮ ಹೆಸರು ಶಿವನಿ? ಎಲ್ಲಪ್ಪ ಅಂತ. ಇವರು ನಮ್ಗೆ ಹಳೆ ಸ್ನೇಹಿತರು ಕಣಪ್ಪ, ಅದೇನು ಅಂತ. ಇವ್ರು ನೋಡಕ್ಕೆ ಒಂದೇ ತರ ಕಾಣಿಸ್ತಾ ಇದ್ದಾರೆ ಶಿವನಿ. ನಮ್ಮ ಪಾತ್ರಗಳು ಏನು ಅಂತ ನೋಡ್ಬೇಕಂದ್ರೆ ನೀವು ಆ ಪ್ರಮೋಷನ್ ಸಾಂಗೇ ನೋಡ್ಬೇಕು ಕೇಂದ್ರಪ್ಪ. ಗುರು ನಮ್ದೇ ಗುರು ಮೇನ್ ಪಾತ್ರ. ಹೌದಾ? ಅದ್ಭುತವಾಗಿರುತ್ತೆ. ಅದೃಷ್ಟ ಆಗ್ತೀನಿ ಗುರು. ಓಕೆ ಓಕೆ ಓಕೆ. ನಿಮ್ಮ ಮಾವ ಹಿಂಗೆ ಮುಂದುವರಿಲಿ ಅಣ್ಣ. ಥ್ಯಾಂಕ್ಸ್ ಗುರು. ಪಕ್ಕದಲ್ಲಿ ಹಂಗೆ ನೋಡಿ, ಇವರು ಹೆಂಗ್ ಗೆಟಪ್ ಅಲ್ಲಿ ಇದ್ದಾರೆ ಬೆಳಿಗ್ಗೆ, ಈಗ ಈ ಗೆಟಪ್ ಅಲ್ಲಿ ಇದ್ದಾರೆ. ಇವ್ರು ನಮ್ಮ ಶ್ರೀಮತಿ ಅವರು. ಮತ್ತೋರ್ವರು ಕೊರೋನಾ ಟೈಮಲ್ಲಿ ತುಂಬಾ ವೈರಲ್ ಆಗಿತ್ತು. ಆದ್ರೆ ಅವ್ರು ಯಾರು ಅಂತ ನೀವು ಇವಾಗ ಗೆಸ್ ಮಾಡ್ಬೇಕು. ಅವ್ರು ಯಾರೋ ಬೇರೆ ಯಾರು ಅಲ್ಲ ನೋಡಿ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಕೊರೋನಾದವ್ರ ಗದೆ. ನಾನೇ ನಿಮ್ಮ ಪ್ರೀತಿಯ ಡೋಲೋ 650 ಶಶಿರೇಖಾ. ಈ ಪಾತ್ರದಲ್ಲಿ ನಂದು ಬಂದು ಆಂಕರಿಂಗ್ ಪಾತ್ರ ಕೊಟ್ಟಿದ್ದಾರೆ. ಏನ್ ಆಂಕರಿಂಗು ಅಂದ್ರೆ ಜಿದ್ದಿ ನಡೆಯೋದ್ರಲ್ಲಿ ನಮ್ಗೊಂದೊಳ್ಳೆ ಕಂಟೆಂಟ್. ಅಂದ್ರೆ ಟಿವಿ ನ್ಯೂಸ್ ಆಂಕರ್ ಆಗಿ ನೀವು ಮಾಡ್ತಾ ಇದ್ದೀರಾ? ಆಂಕರಿಂಗ್ ಆಗಿ ನಾವು ಮಾಡ್ತೀವಿ. ಓಕೆ 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 ಓಕೆ. ನೋಡಿ ಅವ್ರ ಪಕ್ಕದಲ್ಲಿ ಇದಾರಲ್ಲ. ಹಾಯ್ ನಮಸ್ತೆ, ನನ್ನ ಹೆಸರು ಸುಧಾ ಅಂತ. ನಾನು ನೋಡಿರ್ತೀರಾ? ಆದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಇದು ಸ್ಪಾಂಟೇನಿಯಸ್ ಆಗಿ ಇರ್ಬೇಕು, ಇದು ಡೈಲಾಗು. ಮತ್ತೆ ನಿಮ್ದು ಒರಿಜಿನಲ್ ಹೆಸರೇನು? ನಮ್ದು ಒರಿಜಿನಲ್ ಹೆಸರು ಬಂದು ಶಶಿರೇಖಾ ರಾಜು ಅಂತ. ನೋಡಿ ಯಾಕೆ ಹೇಳಿದೆ ಅಂದ್ರೆ ಸ್ವಲ್ಪ ದಿನ ಸೌಜನ್ಯ ಅಂತ ಬಿಂಬಿಸ್ಬಿಟ್ಟಿದ್ರು. ಅದಕ್ಕೆ ನಾನು ನಿಮ್ಮನ್ನ ಒರಿಜಿನಲ್ ಹೆಸರು ಕೇಳಿದ್ದು. ನಿಮ್ದು ಸ್ವಂತ ಊರು ಯಾವುದು? ನಮ್ದು ನೇಟಿವ್ ನಮ್ ತಂದೆ ಊರ್ ಬಂದು HD ಕೋಟೆ ಸಾಗ್ರೆ. ನಾವು ಮದ್ವೆ ಆಗಿರೋದು ಬಂದು ಶ್ರೀರಂಗಪಟ್ಟಣ. ಆದ್ರೆ ನಾವು ಇವಾಗ ಇರೋದು ಮೈಸೂರಲ್ಲಿ ಇರೋದು. ನೀವು ಇವಾಗ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಿ. ಮತ್ತೆ ಇದೆಲ್ಲ ನಾನು ವಿಷಯ ಕೇಳ್ಪಟ್ಟಿದ್ದೀನಿ. ಎಷ್ಟು ಸಿನಿಮಾಗಳಲ್ಲಿ ಈಗ ಆಕ್ಟ್ ಮಾಡ್ತಾ ಇದ್ದೀರಾ ನೀವು? ನಂದು ಇವಾಗ 2 ಸಿನಿಮಾ ಮುಗ್ದಿದೆ. ಯೋಗರಾಜ್ ಭಟ್ ಸರ್ ಅವ್ರದ್ದು ಕುಲದಲ್ಲಿ ಕೀಳ್ಯಾವುದು ಅದು. ಇನ್ನೊಂದು ಕನ್ನಡದ ತೇರು ಅಂತ 2 ಸಿನಿಮಾನು ಮುಗ್ದಿದೆ. ಶೂಟಿಂಗ್ ಇನ್ನೇನೋ ರಿಲೀಸ್ ಆಗ್ಬೇಕು. ಮತ್ತೆ ನಿಮ್ಮಂತ ಪ್ರೀತಿ ಆಶೀರ್ವಾದ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಪ್ರತಿಭೆಗೆ ನೀವು ಸದಾ ಮಗು ತರ ಇದ್ರೆ ಕಲಾ ಸರಸ್ವತಿ ದೇವಿ
ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ, ಖಂಡಿತವಾಗಿ ನಿಮ್ಮನ್ನ ಒಳ್ಳೇದ್ ಮಾಡೇ ಮಾಡ್ತಾರೆ. ಶಶಿರೇಖಾಗೂ ಈಗಿನ ಶಶಿರೇಖಾಗೂ ಏನ್ ವ್ಯತ್ಯಾಸ? ಮೊದಲ ಇದ್ದ ಶಶಿರೇಖಾನ 4 ಜನ ಗುರುತಿಸ್ತಿದ್ರು, ಆದ್ರೆ ಈಗಿನ ಶಶಿರೇಖಾನ ಇಡೀ ಕರ್ನಾಟಕನೇ ಗುರುತಿಸುತ್ತೆ. ಅದಂತೂ ಖುಷಿ ನನ್ಗೆ. ಇನ್ನು ಒಳ್ಳೇದ. ಮಂಜಣ್ಣ ಸರ್ ನೀವು ಮೊದಲಿಗೂ ಇವಾಗನಿಗೂ ಏನು ಚೇಂಜಸ್ ಇದೆ ನಿಮ್ಗೆ? ಸರ್ ಚೇಂಜಸ್ ಅಂದ್ರೆ ಹಾ. ನನ್ನ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಬರ್ದಿದೆ ಸರ್. ಹಾ ಬಂಡ್ರು ಮನೆ ಸೇರ್ಕೊಂಡು ಏನ್ರ ಮಾಡ್ತೀರಿ, ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ಆಡ್ತು ತನ್ನಾಕಣ ಬಂಡ್ರಳೆ ಬಂಡ್ರ ನನ್ನ ಮಕ್ಕಳು ಸೋಂಬೇರಿ ಆಗ್ಬಿಟ್ಟಿದ್ರಿ, ನಿಮ್ಮ ಅಪ್ಪ ಅಮ್ಮ ಚಪ್ಪಲಿ ಸೈಜ್ ಗೊತ್ತೇನ್ರಳೆ ಬಂಡ್ರ ಅಂತ. ಅದು ಅಭಿಮಾನಿಗಳೆಲ್ಲ ನನ್ನ ಪ್ರೀತಿಸಿ ಅಭಿಮಾನಿಯಿಂದ ನನ್ನ ಬೆಳೆಸಿದ್ರು ಗುರು. ಆ ತರ ಹೇಳ್ತಾ ಇದೀನಿ, ಅಭಿಮಾನಿಗಳು ನಾನು ಬೆಳೆಸಿದ್ರೆ ಸರ್ ದೇವರಿಗೆ, ನನ್ನಿಂದ ಏನಿಲ್ಲ, ಅಭಿಮಾನಿಗಳಿಂದ ನಾನು ಬೆಳೆದಿದ್ದೀನಿ. ಓಕೆ ಓಕೆ ಓಕೆ. ಅಂದ್ರೆ ಅಭಿಮಾನಿಗಳೇ ದೇವರು, ಅಣ್ಣವ್ರು ಏನ್ ಹೇಳಿದ್ರು ಅದ್ರ ಪ್ರಕಾರ ಕೆಟ್ಟದಾಗ ಹಾಕೋರು ಅಂತಮ್ಮಂದ್ರೆ ಒಳ್ಳೆ ರೀತಿಯಲ್ಲಿ ಹಾಕೋರು ಅಂತಮ್ಮಂದ್ರೆ ಅಂತ ನಾನು ಹೇಳ್ತಾ ಇದೀನಿ ಸರ್. ಓಕೆ ಓಕೆ ಓಕೆ. ಅಂದ್ರೆ ಅಣ್ಣ ಈಗ ನಿಮ್ಗೆ ಸಿನಿಮಾಗಳಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಬರ್ತಾ ಇದೆಯಾ? ಹೌದು ಸರ್, ಸಿನಿಮಾದಲ್ಲಿ ಜಾಸ್ತಿ ಬರ್ತಾ ಇಲ್ಲ. ಕುಲದಲ್ಲಿ ಕೀಳೆ ಹೋದಂತ ಮರನೂರು ಮನು ಸರ್ ಕರೆದಿದ್ರು, ಅದು ನನಗೊಂದು ಕಂಟೆಂಟ್ ಕೊಟ್ಟಿದ್ದಾರೆ, ಅದ್ರಲ್ಲೂ ಪಾತ್ರ ಮಾಡಿದ್ದೀನಿ. ಓಕೆ. ಕರಿತಾ ಇರ್ತಾರೆ, ಈಗ ಯಾರು ಕರೆದ್ರು ನಾನು ಇಲ್ಲ ಅಂತಲ್ಲ, ಹೋಗ್ತೀನಿ. ಅವ್ರು ಹೇಳಿದ್ರೆ ಏನ್ ಪಾತ್ರ ಕೊಡ್ತಾರ ಅವ್ರ ಕೈ ಕಾಲಲ್ಲಿ ತೋರಿಸಿದ್ರೆ ನಾನು ಕೈಯಲ್ಲಿ ಮಾಡ್ತೀನಿ ಸರ್. ನೀವು ಈಗ ಒಂದಷ್ಟು ಪ್ರಮೋಷನ್ ಮಾಡಕ್ಕೂ ಕೂಡ ನೀವು ಹೋಗ್ತಾ ಇದ್ದೀರಿ, ಆದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮ್ಮನ್ನ ಕೇಳ್ತಿರೋದು. ಹೇಳಿ ಸರ್. ಪ್ರಮೋಷನ್ ಹೋದಾಗೆಲ್ಲ ಕರೆಕ್ಟ್ ಆಗಿ ನಿಮ್ಗೆ ಹಣ ಕೊಡ್ತಾ ಇದಾರಾ ಕೊಡ್ತಾ ಇಲ್ವಾ? ಇಲ್ಲ ಸರ್, ಕರೆಕ್ಟಾಗಿ ಹಣ ಕೊಡ್ತಾ ಇಲ್ಲ. ನಾನು ಇದನ್ನೇ ನಿಮ್ಗೆ ಕೇಳ್ತಿರೋದು. ಸ್ನೇಹಿತರೆ, ನಾನು ಏನಿಂದ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಅವರು ಒಬ್ಬೊಬ್ಬರದು ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಅವ್ನಿಗೆ ಏನು ನೀವೇನು ಮಾತಾಡಿರ್ತೀರ ಅದ್ರ ಪ್ರಕಾರ ಕೊಟ್ಬಿಡಿ. ಅವರು ಏನು ಕೇಳಬೇಕು ಅಂತಲೂ ಅವ್ರಿಗೆ ಗೊತ್ತಿರೋಕ್ಕಿಲ್ಲ, ಅರ್ಥ ಮಾಡ್ಕೊಂಡು ನೀವೇ ಕೊಡಬೇಕು. ಆದರೆ ಯಾವತ್ತೂ ಯೂಸ್ ಆ್ಯಂಡ್ ಥ್ರೋ ಬುದ್ಧಿ ನಮ್ಮಲ್ಲಿ ಇರಬಾರ್ದು. ನಾವು ಕನ್ನಡಿಗರು ತುಂಬ ವಿಶಾಲವಾದ ಮನಸ್ಸು, ಹೃದಯವನ್ನು ಇಟ್ಕೊಂಡಿರೋ ಅಂಥವ್ರು ನಾವು. ಹಾಗಾಗಿ ನೋಡಿ, ಅವರೇ ಹೇಳ್ತಾರೆ ಇವಾಗ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿಗಳೆಲ್ಲ ಏನೇನು ಕಥೆಗಳಾಗಿದೆ ಅಂತ. ಸರ್, ನನ್ನ ಇನ್ಸ್ಟಾಗ್ರಾಮ್ ಐಡಿ 4-5 ಫೇಕ್ ಐಡಿ ಮಾಡ್ಕೊಂಡಿದ್ದಾರೆ. ನನ್ನ ಒರಿಜಿನಲ್ ಐಡಿ ಯಾರು ಫಾಲೋ ಮಾಡ್ತಾ ಇಲ್ಲ, ಎಲ್ಲ ಫೇಕ್ ಐಡಿಗೆ ಫಾಲೋ ಮಾಡ್ತಾರೆ. ಓಕೆ. ನನ್ನ ಒರಿಜಿನಲ್ ಐಡಿ ಮಂಜುನಾಥ್ ಕುಮಾರ್ 7 ಅಂತ, ಯೂಟ್ಯೂಬ್ ಅಲ್ಲಿ ಮಂಜುನಾಥ್ 14326 ಅಂತ ಯೂಟ್ಯೂಬ್ ಅಲ್ಲಿ. ಓಕೆ ಓಕೆ. ತಿರ್ಗಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಮಂಜುನಾಥ್ ಕುಮಾರ್ ಅಂತ. ಓಕೆ ಓಕೆ. ದಯವಿಟ್ಟು ಫೇಕ್ ಐಡಿ ಮಾಡಿದರೆ, ಫೇಕ್ ಐಡಿ 5,000 6,000 8,000 ಮಾಡಿರೋರಿಗೆ ಲೈಕ್ ಕೊಡಕ್ ಹೋಗ್ಬೇಡಿ, ಫಾಲೋ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಫೇಕ್ ಐಡಿ ಅವು. ಒರಿಜಿನಲ್ ಅಲ್ಲಿ ಎಷ್ಟಿದೆ ಅಣ್ಣ? ಸರ್, ನಂದು ಒರಿಜಿನಲ್ ಅಲ್ಲಿ 1,32,000 ಜನ ಇದ್ದಾರೆ ಸರ್. ಸೂಪರ್ ಸೂಪರ್ ಅಣ್ಣ. ನೀವು ಇದೇ ರೀತಿ ಕನ್ನಡಾಂಬೆ ನಿಮಗೆ ಒಳ್ಳೇದು ಮಾಡಲಿ, ಒಳ್ಳೇದನ್ನ ಹಾರೈಸ್ಲಿ ಅಣ್ಣ. ಕಾಲಘಟ್ಟದ ನಿರ್ದೇಶಕರು, ಹಾಗೆ ಕಾಲಿಡಪ್ಪ ಅಂತ ಒಂದು ಮೂವಿ ಮಾಡಿದ್ದಾರೆ, ಆ ಮೂವಿನೂ ರಿಲೀಸ್ಗೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಅವ್ರೂ ಕೂಡ ನಿಮಗೆ ಮಾತಾಡ್ಸಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹೇಳಿ ಅಕ್ಕ. ನಾನು ಖಾಲಿ ಡಬ್ಬದಲ್ಲೂ ಮಾಡಿದ್ದೀನಿ. ಅದ್ರಲ್ಲಿ ಪಾತ್ರ ತುಂಬಾನೇ ಚೆನ್ನಾಗಿದೆ. ಹೀರೋ ಅಮ್ಮನ್ ಪಾತ್ರ ಮಾಡಿದೀನಿ. ನೀವು ಎಲ್ಲ ಕುತ್ಕೊಂಡು ಸಿನಿಮಾ ನೋಡೋಣ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಕಲಾವಿದರ ಬೆಳೆಸಿ ಅಂತ ಕೇಳ್ಕೊತೀನಿ. ಇಂಥ ಪ್ರತಿಭೆಗಳನ್ನ ಮುಂದೆ ತರೋಣ. ಯಾಕಂದ್ರೆ ಇವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇಲ್ಲ, ನನಗೂ ಖುಷಿ ಆಯ್ತು ಶಶಿರೇಖಾ ಅವರು ಅಂತ ಹಿಂಗ ಅನ್ನೋರು. ಬಟ್ ಬಹಳ ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋದಾಗ್ಲಿ, ಮತ್ತೆ ಏನೇ ಹೇಳ್ಕೊಟ್ರು ಬೇಗ ಇಮಿಡಿಯೇಟ್ ಆಗಿ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಒಳ್ಳೇದಾಗ್ಲಿ ಸಿಸ್ಟರ್ ನಿಮ್ಗೆ. ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಸರ್. ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ನನ್ನ ಹೆಸರು. ಕಾಲಘಟ್ಟದ ನಿರ್ದೇಶಕ. ಓಕೆ ಓಕೆ ಸರ್. ಆಕ್ಚುಲಿ ಇದು ನನ್ನ 2ನೇ ಚಿತ್ರ. ಮೊದಲನೇದು ಕಾಲಿಡಬ್ಬ. ಹಾ ಸರ್. ಕಾಲಘಟ್ಟ 2ನೇ ಸಿನಿಮಾ. ಓಕೆ ಓಕೆ ಓಕೆ. ಇವತ್ತು ನಾನು ಪ್ರಮೋಷನಲ್ ರ್ಯಾಪ್ ಸಾಂಗ್ ಅಂತ ಶೂಟ್ ಮಾಡ್ತಾ ಇದ್ದೀನಿ ಮೈಸೂರು ವಿದ್ಯಾರಣ್ಯಪುರಮಲ್ಲಿ. ಸೊ ಅಂದ್ರೆ ಕಂಟೆಂಟ್ ವಿಡಿಯೋ ಅಂದ್ರೆ ಇವತ್ತು ಸಿನಿಮಾಗಳು ರೀಚ್ ಆಗ್ತಾ ಇಲ್ಲ, ತಲುಪ್ತಾ ಇಲ್ಲ ಇವತ್ತು. ಸೊ ನಾವು ಒಂದು ಹೊಸ ಪ್ರಯತ್ನ ಮಾಡೋಣ, ಜನರನ್ನ ನಾವು ಥಿಯೇಟರ್ ತರಿಸ್ಬೇಕು. ಓಕೆ ಓಕೆ. ಬೇರೆ ತರ ಏನಾದ್ರು ಕಂಟೆಂಟ್ ಪ್ಲಾನ್ ಮಾಡಿದಾಗ ಒಂದು ರ್ಯಾಪ್ ಅಂತ ಒಂದು ಹುಡ್ಕತ್ತು ನನಗೆ. ರ್ಯಾಪ್ ಇಟ್ಕೊಂಡು ಒಂದು ಪ್ರಮೋಷನಲ್ ನಾವು ಮಾಡ್ಲೇಬೇಕು ಅನ್ಕೊಂಡು ಕಾಲಘಟ್ಟ ಟೀಮಿಂದ ರ್ಯಾಪ್ ಸಾಂಗ್ ಇವತ್ತು ಇಟ್ಕೊಂಡಿದೀವಿ. ಓಕೆ. ಸದ್ಯದಲ್ಲೇ ಇದು ಒಂದು ಪ್ರೆಸ್ ಮೀಟ್ ದಿನ ನಾನು ಲಾಂಚ್ ಮಾಡ್ತೀನಿ ಇದನ್ನ. ಸೊ ಅಲ್ಲಿಂದ ಹಂತವಾಗಿ ನಾನು ಬಿಡ್ತಾ ಹೋಗ್ತೀನಿ. ಓಕೆ ಓಕೆ. ಸೊ ಕಾಲಘಟ್ಟ ಸಿನಿಮಾ ಏಪ್ರಿಲ್ ಅಥವಾ ಮೇಲಿ ರಿಲೀಸ್ ಆಗುತ್ತೆ. ಸೊ ನನ್ನ ಮೊದಲನೇ ಚಿತ್ರ ಕಾಲಿಡಬ್ಬ ಇದೇ ತಿಂಗಳು 28ಕ್ಕೆ ರಿಲೀಸ್ ಆಗ್ತಾ ಇದೆ. ಓಕೆ, ಸೂಪರ್. ಎಲ್ಲರೂ ಬಂದು ನೋಡಿ ಥಿಯೇಟರ್ ಅಲ್ಲಿ ನೋಡಿ. ಕನ್ನಡಿಗರೆಲ್ಲ ಕೇಳಿಸ್ಕೊತಿದ್ದೀರಾ, ನೀವೆಲ್ಲ ವೀಕ್ಷಕರು ದಯಮಾಡಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ತುಂಬ ಹೃದಯದಿಂದ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಸರ್, ಈ ಸಾಂಗು ಪ್ರಮೋಷನ್ ಸಾಂಗ್ ಇದೆಯಲ್ಲ ಕಾಲಘಟ್ಟದ್ದು, ಅದನ್ನ ಈ ಒಂದು ಬಡಾವಣೆಯಲ್ಲೇ ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವಂಥ ಬಡಾವಣೆಯಲ್ಲೇ ಯಾಕೆ ಮಾಡ್ತಾ ಇದ್ದೀರಾ?
ಯಾಕೆಂದ್ರೆ ನನಗೆ ಇಲ್ಲೊಂಥರ ಸಂಬಂಧಗಳು ತುಂಬ ಇದೆ ಸರ್. ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋದ್ರೆ ನನಗೆ ಹೆಚ್ಚಾಗಿ ಒಂದು ಸಪೋರ್ಟ್ ಸಿಗುತ್ತೆ. ಓಕೆ 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 ಸಪೋರ್ಟ್ ಸಿಗೋದ್ರಿಂದ ನನಗೆ ಇಲ್ಲೇ ಆಕ್ಚುಲಿ ನನ್ನ ಕಂಟೆಂಟ್ ಇರೋದೇ ಅದು. ಕಂಟೆಂಟ್ ಇರೋದೇ ಓಕೆ ಒಂದು ಏರಿಯಾದಲ್ಲಿ ಮಾಡಬೇಕು ಅನ್ನೋ ಒಂದು ಕಂಟೆಂಟ್. ಹಾಗಾಗಿ ಸಪೋರ್ಟ್ ಹೆಚ್ಚಾಗಿ ಸಿಗುತ್ತೆ ನನಗೆ. ಇಲ್ಲಿ ಜನತೆ ಪ್ರೀತಿ ಇದೆಯಲ್ಲ ಅದು ನಂಗೆ ಖುಷಿ ಆಗುತ್ತೆ. ಹಂಗಾಗಿ ಇಲ್ಲಿ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೂತ್ಕೊಂಡು AC ರೂಮ್ ಮೇಲೆ ಕೂತ್ಕೊಂಡು ನೋಡೋರ್ಗಿನ್ನ ಗಾಂಧಿ ಕ್ಲಾಸ್ ಅಲ್ಲಿ ಇರೋರು ಯಾವತ್ತೂ ನಮ್ಮನ್ನ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋದು ನಿಮ್ಮ ಇವರೇ ಬಂದು ನಮ್ಮನ್ನ ನೋಡೋದು. ಓಕೆ ಓಕೆ ನಾವು ಏನೇ ಮಾಡಿದ್ರು ಮಾಟದವರಾಗಿರ್ಬೋದು, ಇಲ್ಲಿ ಜನಗಳಾಗಿರ್ಬೋದು, ಪ್ರೀತಿ ವಿಶ್ವಾಸ. ಏನು ಸಿನಿಮಾ ಮಾಡಿದೀನಿ ಅಂದ್ರೆ ಓಕೆ 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 ಸರ್, ತುಂಬಾನೇ ಖುಷಿ ಆಯಿತು ಸರ್. ಇದರಲ್ಲಿ ಚಿಕ್ಕ ಒಂದು ನಮ್ಮ ಗಂಡ ಹೆಂಡ್ತಿರಿಗೆ ಕಲರತಿ ಮಹಾದೇವ ಅವಕಾಶವನ್ನ ಕಲ್ಪಿಸ್ಕೊಟ್ರಿ. ಮುಂದೊಂದು ದಿನ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನಿಮ್ಮ ಜೊತೆ ನಾನು ನಮ್ಮ ಪುಣ್ಯ ಅದು ಸರ್. ಆ ಥರ ಏನಿಲ್ಲ ಸರ್, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನನ್ನ ಮುಂದಿನ ಪ್ರಾಜೆಕ್ಟ್ಗೆ ಸರ್ ಖಂಡಿತವಾಗ್ಲೂ ನನ್ನ ಸಿನಿಮಾದ ಜೊತೆ ಇರ್ತೀರಾ. ಓಕೆ 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 ಸರ್, ಕೊಡ್ತೀನಿ. ಓಕೆ 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 ನೋಡಿ ಸ್ನೇಹಿತರೆ, ತಮ್ಮ ಮನದಾಳದ ಮಾತುಗಳನ್ನು ನಿರ್ದೇಶಕರಾದಂತಹ ಪ್ರಕಾಶ್ ಆಂಬ್ಳೆ ಸರ್, ನಿಮ್ದು ಸ್ವಂತ ಊರು ಯಾವುದು ಸರ್? ಸ್ವಂತ ಊರು ನಮ್ದು ನಂಜನಗೂಡು ಹತ್ರ ಅಂಬ್ಳೆ ಅಂತ ಒಂದು ಊರು. ಓಕೆ 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 ಎಲ್ಲ ಸಿಟಿಲೇ ಬೆಳೆದಿದ್ದು, ಮೈಸೂರಲ್ಲೇ ಬೆಳೆದಿದ್ದು. ಓಕೆ 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 ತಂದೆಯವರು ಅಂಬ್ಳೆ. ನಾವು ಬೀದಿ ನಾಟಕಗಳು ಮಾಡಬೇಕಾದ್ರೆ ನಿಮ್ಮೂರು ಆಂಬ್ಳೆ, ಕಳಲೆ, ಬೆಂಕಿಪುರ ಆ ಕಡೆ ಎಲ್ಲ ತುಂಬ ನಾಟಕಗಳು, ತೊರೆಮಾವು ಹುಳಿಮಾವು ಅಂತ ಏನೋ ಇದೆ ಅಲ್ಲಿ ಊರುಗಳು, ನನಗೆ ಮರ್ತ್ಬಿಟ್ಟಿದ್ದೀನಿ. ಭಾಳ ಖುಷಿ ಆಯ್ತು ಸರ್, ನೀವು ಒಬ್ಬ ಹಳ್ಳಿ ರೈತನ ಮಗನಾಗಿ ಆ ಜನರ ನಾಡಿ ಮಿಡಿತವನ್ನ ಭಾಳ ಚೆನ್ನಾಗಿ ಅರ್ಥೈಸ್ಕೊಂಡು ನೀವು ಈಗ ಕಾಲಘಟ್ಟ ಅನ್ನೋದನ್ನ ಇದು ಮಾಡ್ತಾ ಇದ್ದೀರಾ. ಕಾಲಘಟ್ಟ ಅಂದ್ರೆ ಸರ್ ನೀವು ತುಂಬ ಪ್ರಮುಖ ಉದ್ದೇಶ ಏನು ಸರ್? ಸರ್, ಇದು 2 ಕಾಲಘಟ್ಟದಲ್ಲಿ ನಡೆಯೋ ಕಥೆ ಆಗಿದೆ. ಇದು 2 ಕಾಲಘಟ್ಟದಲ್ಲಿ ನಡೆಯುತ್ತೆ. ಒಂದು 90s ಅಲ್ಲಿ ನಡೆಯುವಂತ ಕಥೆ. 90s ಅಂದ ತಕ್ಷಣ ನಿಮ್ಗೆ ಆ ಕಾಲಘಟ್ಟದಲ್ಲಿ ಒಂದು ಕತೆ ಬರುತ್ತೆ, ಬಟ್ ಅದು ಗೌರವನ ಕತೆ ಬರುತ್ತೆ. ಒಂದು ನಮ್ಮ ಸಂಸ್ಕೃತಿ, ಒಂದು ಕಲ್ಚರ್, ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸಿ ಅಂತ ನಾನು ಫಸ್ಟ್ ಹಾಫ್ ಅಲ್ಲಿ ಹೇಳಿದ್ದೀನಿ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಇವತ್ತು ಪ್ರೀತಿ ಅಂತಾರೆ, ಪ್ರೀತಿಗಿಂತ ತಾಯಿ ಪ್ರೀತಿ ಗ್ರೇಟ್ ಅಂತ ನಾನು ಸೆಕೆಂಡ್ ಹಾಫ್ ಅಲ್ಲಿ ಜರ್ನಿಲ್ ನಡೆಯುತ್ತೆ. ನಂಗೆ 2 ಕತೆ 2 ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ ಈ ಕಾಲಘಟ್ಟ. ಕಾಲಘಟ್ಟ ಅಂದ ತಕ್ಷಣ 2 ಕತೆನೂ ನಡೆಯುತ್ತೆ. ಅಲ್ಲೊಂದಿಷ್ಟು ಎಮೋಷನ್ಗಳು, ಸಂಬಂಧಗಳು ಎಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಎಲ್ಲ ಸಿಗುತ್ತೆ ಈ ಸಿನಿಮಾದಲ್ಲಿ. ಸೂಪರ್ ಸೂಪರ್ ಸರ್, ಸೂಪರ್ ಸರ್. 2 ಸಿನಿಮಾಕ್ಕೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಕಾಲಿ ಡಬ್ಬಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ, ಕಾಲಘಟ್ಟಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ದೇವರು ತಾಯಿ ಚಾಮುಂಡೇಶ್ವರಿ ಸಿದ್ದಪ್ಪಾಜಿ ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಮನೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಮತ್ತೋರ್ವ ವ್ಯಕ್ತಿಯನ್ನು ನಿಮಗೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಬ್ರದರ್. ನಮಸ್ಕಾರ, ನಾನು ನಿಮ್ಮ RKMBG ಮಾತಾಡ್ತಾ ಇರೋದು. ಕನ್ನಡ ರ್ಯಾಪರ್. ಮತ್ತು ನಮ್ಮ ಕಾಲಘಟ್ಟ ಪ್ರಮೋಷನಲ್ ಸಾಂಗ್ ಶೂಟ್ ಇವತ್ತು ನಡೀತಾ ಇದೆ. ಮತ್ತು ಎಲ್ಲ ಹಿರಿಯ ಕಲಾವಿದರು ಬಂದು ನಂಗೆ ಸಹಕರಿಸಿದ್ದಾರೆ. ಮತ್ತು ಇದರಲ್ಲಿ ನಾನು ಡೈರೆಕ್ಷನ್ ಕೂಡ ಮಾಡಿದ್ದೀನಿ, ವಿತ್ ಲಿರಿಸ್ಟ್ ಮತ್ತು ಸಿಂಗಿಂಗ್ ಮಾಡಿದ್ದೀನಿ. ಮಾಡ್ತಾ ಇದ್ದೀನಿ. ನೀವು ಕೋರಿಯೋಗ್ರಫಿ ಮಾಡ್ತಿರೋದು ನೀವೇನೆ? ಹೌದು. ಈ ಸಾಂಗ್ನ? ಹೌದು, ಡೈರೆಕ್ಷನ್ ನಂದೇನೆ. ಓಕೆ ಓಕೆ ಓಕೆ. ಪ್ರಕಾಶ್ ಸರ್ ನನಗೆ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟವ್ರೆ, ಮತ್ತೆ ಫ್ರೀಡಮ್ ಬಿಟ್ಟಿದ್ದಾರೆ. ಹೌದು, ತುಂಬಾ ಫ್ರೀಡಮ್ ಕೊಟ್ಟವ್ರೆ. ಮತ್ತೆ ನಿಜಲ್ಲೂ ಹಿರಿಯ ಕಲಾವಿದ್ರು ಅವ್ರು ಏನ್ ಬಂದವ್ರೆ, ಅವ್ರು ಬಂದು ನಾವ್ ಏನ್ ಹೇಳಿದ್ರು ಅವ್ರು ಕೋಪ ಮಾಡ್ಕೊಳ್ದೆ ಸ್ಪಂದಿಸ್ತಾರಲ್ಲ, ಖುಷಿ ನಮ್ಗೆ. ಓಕೆ 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 ಓಕೆ. ಹಿಂದೆ ಚಾಲನ್ಗೂ ಕೂಡ. ನಿಮ್ದು ಸ್ವಂತ ಊರು ಯಾವುದು? ನಮ್ದು ಮಾಣಿಕ್ಯಪುರ, ಹಳ್ಳಿ ಬೋಗೋದಿಂದ ಮುಂದೆ. ಮೈಸೂರಲ್ಲಿ ಒಂದು ಗ್ರಾಮ. ಓಕೆ ಓಕೆ. ನೀವು ಇದುವರೆಗೂ ನೀವು ಫುಲ್ ಟೈಮು ರ್ಯಾಪರ್ ನೀವು ಮಾಡೋದು? ಓಕೆ ಓಕೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀರಾ ನೀವು? ಆಯ್ತು, ಒಂದು 4-5 ಸಿನಿಮಾ ಆಯ್ತು. ಯಾವ್ಯಾವ್ದು ಅಂತ ಹೇಳ್ಬೋದಾ? ಇವಾಗ ಕಾಲಘಟ್ಟದಲ್ಲಿ ಮಾಡಿದ್ದೀನಿ, ಮತ್ತೆ ಗೌರಿ ಅಲಿಯರ್ ಶಂಕರ್ ಒಂದು, ಮತ್ತೆ ಹಾಗೆ ಒಂದು ದಿನ ಅಂತ ಒಂದು, ಮತ್ತೆ ಇನ್ನೂ ಟೈಟಲ್ ಇಟ್ಟಿಲ್ಲ ಅವರು, ಪ್ರೊಡಕ್ಷನ್ ಅಂತ ಇಟ್ಕೊಂಡವ್ರೆ. ಓಕೆ, ಇಲ್ಲ ಒಳ್ಳೇದಾಗ್ಲಿ. ನಿಮ್ಮ ಮುಂದಿನ ದಿನಗಳಿಗೆ ಆ ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಶಕ್ತಿ ಕೊಟ್ಟು ನಿಮ್ಗೆ ಇನ್ನ ಒಂದು ಒಳ್ಳೇದ್ ಮಾಡ್ಲಿ ಅಂತ ನಾನು. ಸೆಂಚುರಿ ವಿಜಯ್ ಸರ್ ಜೊತೆ ತಲೆದಂಡದಲ್ಲೂ ಕೂಡ ವರ್ಕ್ ಮಾಡಿ. ಓ ಸೂಪರ್ 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 ಸರ್. ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡಂತ ಒಂದು ಮಹಾನ್ ಲೆಜೆಂಡ್ ಅವರು, ಅವ್ರ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ. ಇನ್ನ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ನಾವು ಮೈಸೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಮೈಸೂರಲ್ಲಿ ಸಾಂಗ್ ಶೂಟಿಂಗ್, ಕಾಲಘಟ್ಟ ಸಾಂಗ್ ಶೂಟಿಂಗ್ ಮುಗಿಸ್ಕೊಂಡು ಇವಾಗ ನಾವು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನೋಡಿ, ಇಬ್ಬರು ನಮ್ಮ ದೊಡ್ಡಬಳ್ಳಾಪುರ ಮಂಜಣ್ಣ ಫ್ರೆಂಡ್ ಇವರು. ಹಾಯ್ ಮಂಜು. ಎಲ್ಲ ರಚಿಗೆದ್ಬಿಟ್ರು ಶೂಟಿಂಗಲ್ಲಿ ಚೆನ್ನಾಗಿ. ಮರಕಾಯ ಪ್ರವೇಶ. ಸ್ನೇಹಿತರೆ, ಈಗ ರೈಲ್ವೆ ಸ್ಟೇಷನ್ ಇಳಿದು ಇವಾಗ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ.
ಈ ವಿಡಿಯೋನ ಈ ಲಾಗ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.